ಹಲೋ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಏನು ಮಾಡ್ತಾ ಇದ್ದೀರಾ? ಎಲ್ಲ ಫುಲ್ ಆರಾಮ? ಏನು ಸುಮ್ಮನೆ ಸಿಕ್ಕಾಬಟ್ಟೆ ಬಿಸಿಲು, ಎ ಸಿ ಹಾಕೊಂಡು ನಾವು ಕಾರಲ್ಲಿ ಹೋಗ್ತಾ ಇದೀವಿ ಆರಾಮಾಗಿ. ಪಾಪ ಆಚೆ ಬೈಕಲ್ಲಿ ಓಡಾಡೋರಿಗೆ ತುಂಬ ಕಷ್ಟ, ನಡ್ಕೊಂಡು ಓಡಾಡೋರ್ಗೆ ಇನ್ನೂ ಕಷ್ಟ. ದೇವರು ಆಶೀರ್ವಾದ ಮಾಡಿ ಎಲ್ಲರಿಗೂ, ಅವ್ರೂ ಒಂದೊಂದು ಬೈಕ್ ಇರೋರೆಲ್ಲ ಕಾರ್ ತೊಗೊಳ್ಳಿ, ಸೈಕಲ್ ಇರೋರೆಲ್ಲ ಕಾರ್ ತೊಗೊಳ್ಳಿ, ನಡ್ಕೊಂಡು ಓಡಾಡ್ತಾರಲ್ಲ ಕಾರ್ ತೊಗೊಳಂಗಾಗಲಿ, ಎಲ್ಲರಿಗೂ ಒಳ್ಳೇದಾಗಲಿ. ಸೊ ಇವತ್ತು ನಾನು ವೀಡಿಯೋ ಮಾಡ್ತಿರೋದು ಏನಕ್ಕೆ ಅಂದರೆ ಏನಕ್ಕೂ ಇಲ್ಲ, ಸುಮ್ಮನೆ ಬೇಜಾರಾಗ್ತಿತ್ತು ಅದಕ್ಕೆ ವೀಡಿಯೋ ಮಾಡ್ತಾಯಿದ್ದೀನಿ. ನಿಮಗೂ ಏನಾದರೂ ನನ್ನ ಥರ ಬೋರ್ ಆಗ್ತಿದ್ರೆ ಈ ವಿಡಿಯೋ ನೋಡಿ. ಅಲ್ಲೆಲ್ಲ ಜೋರಾಗಿ ಹೊಗೆ ಬರ್ತಾ ಇದೆ, ಏನು ಸುಟ್ಟೋಗಿದೆ ಅಂತ ಗೊತ್ತಿಲ್ಲ. ನಾನಿವಾಗ RMP ಕ್ವಾರ್ಟರ್ಸ್ ಹತ್ರ ಇದ್ದೀನಿ. ಮಧ್ಯಾಹ್ನ ಟೈಮ್ 1:15. ಏನು ಸುಟ್ಟೋಗಿದೆ ಗೊತ್ತಾಗ್ತಿಲ್ಲ. ಮಲ್ಲೇಶ್ವರಂ ದೇವಸ್ಥಾನ, ಬನಶಂಕರಿ ಅಮ್ಮ ಕಾಪಾಡಮ್ಮ, ದೇವರು ಒಳ್ಳೇದು ಮಾಡಮ್ಮ. ಏನು ಸುಟ್ಟೋಗಿ ಅಷ್ಟೊಂದು ದೊಡ್ಡ ಹೊಗೆ ಬರ್ತಿತ್ತಲ್ಲ. ಆ ಕಡೆ ಹೋಗ್ಬೇಕಿತ್ತು, ಬಟ್ ಇವಾಗ ಹೋಗೋಷ್ಟು ಟೈಮ್ ಇಲ್ಲ. ಸೊ ಅದಕ್ಕೆ ಆ ಕಡೆ ಹೋಗ್ತಿಲ್ಲ. ನಾನಿಲ್ಲಿ ಸರಸ್ವತಿಪುರಂ ಹೋಗ್ತಿದ್ದೀನಿ. ನನ್ನದು ಸ್ವಲ್ಪ ಹೊಸದೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ವಿ. ಆ ಬಿಸ್ನೆಸ್ದು ವರ್ಕು ಎಲ್ಲಿವರೆಗೆ ಆಗಿದೆ ಹೋಗಿ ಚೆಕ್ ಮಾಡಬೇಕು. ಸೊ ಅದಕ್ಕೆ ಇವಾಗ ಆ ಕಡೆ ಹೋಗ್ತಾ ಇದ್ದೀನಿ. ನೀವೆಲ್ಲ ಏನು ಮಾಡ್ತಿದ್ದೀರಾ? ಮಧ್ಯಾಹ್ನ ಟೈಮ್, ಊಟದ ಟೈಮ್ ಇವಾಗ. ಎಲ್ಲ ಆರಾಮಾಗಿ ಊಟ ಮಾಡೋಕ್ಕೆ ಇನ್ನೇನು 1:15 ಅಷ್ಟೊತ್ತಿಗೆ ಹೋಗ್ತೀರಾ ಊಟ ಮಾಡೋಕ್ಕೆ. ಸೊ ಕೆಲಸ ಮಾಡಿ ಬೆಳಗ್ಗೆಯಿಂದ ಸಿಸ್ಟಮ್ ನೋಡಿ ಕೆಲವ್ರಿಗೆ ಕಣ್ಣೆಲ್ಲ ಗುಮ್ ಅಂತ ಇರುತ್ತೆ. ಫುಲ್ಲು ಸೈಕಾಗಿರ್ತೀರ. ಒಂದು 10 ನಿಮಿಷ ಆರಾಮಾಗಿ ರೆಸ್ಟ್ ತೊಗೊಂಡು ಊಟ ಮಾಡಿಕೊಂಡು ಮತ್ತೆ ಇನ್ನೊಂದು 20 ನಿಮಿಷ ರೆಸ್ಟ್ ತೊಗೊಂಡು ಮತ್ತೆ ಹೋಗಿ ಕೆಲಸ ಶುರು ಮಾಡಿರಿ. ಎವ್ರಿ 20 ಮಿನಿಟ್ಸ್ ಬ್ರೇಕ್ ತೊಗೊಳ್ಳಿ, ಆವಾಗ ಕೆಲಸ ಚೆನ್ನಾಗಾಗುತ್ತೆ. ಮತ್ತು ನಿಮಗೂ ಅಷ್ಟು ಆಯಾಸ ಅನಿಸಲ್ಲ. ಎವ್ರಿ 20 ಮಿನಿಟ್ಸ್ ಒಂದ್ಸಲಿ ಬ್ರೇಕ್ ತೊಗೊಂಡು ಒಂದು 2 ನಿಮಿಷ ಆದರೂ ಬ್ರೇಕ್ ತೊಗೊಳ್ಳಿ, ಎದ್ದು ಓಡಾಡಿ ಆ ಕಡೆ ಈ ಕಡೆ. ಅವಾಗ ಸ್ವಲ್ಪ ಕಂಟಿನ್ಯೂಸ್ ಸ್ಟ್ರೆಸ್ ಅನ್ಸಲ್ಲ. ಕಂಟಿನ್ಯೂಸ್ ನೀವು 1 hour 2 hour ಒಂದೇ ಕಡೆ ಕೂತಿದ್ರೆ ಫುಲ್ ಸ್ಟ್ರೆಸ್ ಅನ್ಸ್ಬಿಡುತ್ತೆ. ಅವಾಗ ಕೆಲಸ ಮಾಡಾದ್ಮೇಲೆ ಹೆವಿ ಒಂಥರ ಸುಸ್ತಾದಂಗೆ ಆಗುತ್ತೆ. ಆ ಥರ ಆಗಬಾರ್ದು ಅಂದರೆ ಎವ್ರಿ 20 ಮಿನಿಟ್ಸ್ ಒಂದು ಬ್ರೇಕ್ ತೊಗೊಳ್ಳಿ. ಸೊ ಸಿಗ್ನಲಲ್ಲಿ ಇದ್ದೀನಿ, ಕಾಂಪ್ಲೆಕ್ಸ್ ಹತ್ರ. ಯಾವ್ದು ಅಶೋಕ್ಪುರಂ ಸಿಗ್ನಲ್ಲು. ಮುಂದೆ ಹೋದರೆ ನಮ್ಮ ದೋಸೆ ಪಾಯಿಂಟು, ಅಪೋಲೋ ಹಾಸ್ಪಿಟಲ್ಲು. ಅಲ್ಲಿಂದ ಮುಂದೆ ನನ್ನ ಫ್ರೆಂಡ್ ಆಫೀಸ್ ಇರೋದು ಇಲ್ಲಿ ಸರಸ್ವತಿಪುರಮಲ್ಲಿ. ಅಲ್ಲಿ ಫ್ರೆಂಡ್ಸ್ ಎಲ್ಲ ವೇಟಿಂಗು. ಸ್ವಲ್ಪ ಏನೋ ಹೊಸ ಡಿಸ್ಕಷನ್, ಅಂದರೆ ಹೊಸ ಬಿಸ್ನೆಸ್ ಬಗ್ಗೆ ಡಿಸ್ಕಷನ್ ಮಾಡೋಕ್ಕೆ ಎಲ್ಲ ವೇಟಿಂಗು. ನೋಡೋಣ. ಸೀಟ್ ಬೆಲ್ಟ್ ಹಾಕಿಲ್ಲ ಗುರು, 500 ರೂಪಾಯಿ ಫೈನು. ನನ್ನ ವೀಡಿಯೋನ ತೆಗೆದು ನನಗೆ ಫೋಟೋ ಹಾಕಿ ಕಳಿಸ್ಬಿಡ್ತಾರೆ ಆಮೇಲೆ ಪೊಲೀಸವರು, ಸೀಟ್ ಬೆಲ್ಟ್ ಹಾಕಿಲ್ಲ ನೀನು ಅಂತ. ನನ್ನ ವೀಡಿಯೋದಲ್ಲಿ ಅದನ್ನೇ ಸ್ಕ್ರೀನ್ಶಾಟ್ ತೆಗ್ದು ಅದೇ ಪ್ರೂಫು, ಸೀಟ್ ಬೆಲ್ಟ್ ಹಾಕಿಲ್ಲ ತಗೊಳಪ್ಪ, ಬಂದು ಮುಚ್ಕೊಂಡು ಫೈನ್ ಕಟ್ಟು ಅಂದ್ಬಿಟ್ಟು ಕಳಿಸ್ತಾರೆ. ಕಟ್ಟಲೇಬೇಕು, ರೂಲ್ಸ್ ಅಲ್ವಾ, ರೂಲ್ಸ್ ಫಾಲೋ ಮಾಡಲೇಬೇಕು. ತುಂಬ ಜನ ಇದ್ದಾರೆ, ಅಂದರೆ ಒಳ್ಳೆ ಪೊಲೀಸ್ಗಳು ಇದ್ದಾರೆ, ಕರಪ್ಟೆಡ್ ಪೊಲೀಸು ಇದ್ದಾರೆ. ಹೆಂಗೆ ಹೇಳೋದು ಏನಾದ್ರು ಹೇಳಿದ್ರೆ ಆಮೇಲೆ ಸುಮ್ಮನೆ ಪೊಲೀಸವ್ರು ಕೋಪ ಮಾಡ್ಕೊಂಡು ಆಮೇಲೆ ನಾನು ಎಲ್ಲಿ ಬಂದರೂ ಬಿಡಲ್ಲ, ಅಲ್ಲೆಲ್ಲ ಎಲ್ಲಿ ಬೇಕಾದ್ರೂ ಹಿಡಿತಿರ್ತಾರೆ. ಬಟ್ ಎಲ್ಲ ಕರೆಕ್ಟಾಗಿದೆ ಡಾಕ್ಯುಮೆಂಟ್ಸ್ ಎಲ್ಲ. ಏನು ಹಿಡಿದ್ರು ಏನು ಮಾಡೋಕ್ಕಾಗಲ್ಲ, ಅದು ಬೇರೆ ಪ್ರಶ್ನೆ. ಬಟ್ ಇನ್ನೊಂದು ಕೇಳ್ಪಟ್ಟೆ, ಈ ಮನೆ ಕಟ್ಟಬೇಕಾದ್ರೆ ಅದೇನೇನೋ ಬೆಗ್ಗರ್ ಟ್ಯಾಕ್ಸ್ ಅಂತೆ, ಆ ಟ್ಯಾಕ್ಸ್ ಅಂತೆ, ಈ ಟ್ಯಾಕ್ಸ್ ಅಂತೆ. ಅವೆಲ್ಲ ಏನು ಗುರು ಅಷ್ಟೊಂದು? ಸರಿ ಈಸ್ಕೊತೀರಾ, ಸರಿ ಅದೇನು ಕೊಡ್ತೀರಾ ಬೆಗ್ಗರ್ಸ್ಗೆ, ಹೋಗ್ಲಿ ಅದನ್ನ. ಸುಮ್ಮನೆ ಈಸ್ಕೊಂಡು ನಿಮ್ಮ ಖಜಾನೆಗೆ ಹಾಕ್ಕೊಡೋದು. ಏನಂದರೆ ಏನೇನು ಈ ಜನ ಅಂದರೆ ನಾವು ಎಲ್ಲ ಕೇಳಬೇಕು, ಪ್ರಶ್ನೆ ಮಾಡಬೇಕು. ಸರ್ ಏನೇನು ನಡೀತಾ ಇದೆ? ಇವಾಗ ನಮ್ಮ ಮನೆ ಹತ್ರ ವಿವೇಕಾನಂದ ಸರ್ಕಲ್ ಹತ್ರ ವಿವೇಕಾನಂದ ಸ್ಟ್ಯಾಚು ಚೆನ್ನಾಗೇ ಇತ್ತು, ಆಯಿತಾ? ಅದನ್ನ ತೆಗೆದ್ಬಿಟ್ಟು ಹೊಸ್ದಾಗಿ ಮಾಡ್ತೀನಿ ಅಂದ್ಬಿಟ್ಟು 2 ವರ್ಷ ಆಯಿತು, ಇನ್ನೂ ಮಾಡಿಲ್ಲ ಗುರು. ಆ ಸರ್ಕಲ್ ಇದ್ದಿದ್ನ ದೊಡ್ಡದು ಮಾಡ್ತೀವಿ ಅಂದ್ಬಿಟ್ಟು ತಿರ್ಗಾ ಅದೇ ಸೈಜ್ ಮಾಡೋರೆ ಸರ್ಕಲ್ಲು. ನೆನ್ಸ್ಕೊಂಡ್ರೆ ಬಾಯೆಲ್ಲ ತೊದೋತೈತೆ ನನಗೇನು. ಅದೇ ಸೈಜ್ ಮಾಡೋರೆ. ಏನು ಕತೆ, ಏನು ಒಂದು ಅರ್ಥ ಆಯ್ತಲ್ಲಪ್ಪ. ಈ ಥರ ಮಾಡಿದ್ರೆ ಹೆಂಗೆ? ಸುಮ್ಮನೆ ಇವರು ಕಿತ್ತಾಕೋದು, ತಿರ್ಗಾ ಅಲ್ಲಿ ಟೆಂಡರ್ ಹಾಕೋದು, ದುಡ್ಡು ಮಾಡೋದು. ತುಂಬ ಕಷ್ಟ ಈ ಥರ ಆದರೆ. ಅಂದರೆ ಯಾರ್ಯಾರು ದುಡ್ಡು ಮಾಡ್ತಿರೋರು ಈ MLAಗಳು, MP ಗಳು, ಆಮೇಲೆ ಗೌರ್ಮೆಂಟ್ ಅಫಿಷಿಯಲ್ಸು, ಇಂಜಿನಿಯರ್ಸ್ ಯಾರ್ಯಾರಿದ್ದಾರೆ ಅವರು. ಸೊ ಅವ್ರು ಇಂಜಿನಿಯರ್ಸ್ಗೆಲ್ಲ ಎಷ್ಟು % ಹೋಗುತ್ತೆ ಗೊತ್ತಿಲ್ಲ, ಬಟ್ MLA MP ಗಳಂತೂ ಸರಿಯಾಗಿ ಹೊಡಿತಾರೆ ದುಡ್ಡನ್ನ. ಈ ಸಾವುಕಾರ ಆಗ್ತಿರೋದು ಏನಕ್ಕೆ ಅಂದರೆ ಹಿಂಗೆ. ಅವ್ರ ಕೈಯಲ್ಲಿ ಆಡಳಿತ ಇದೆ, ಅವ್ರಿಗೆ ಹೆಂಗೆ ಬೇಕು ಹಂಗೆ ಮಾಡ್ಕೋತಾರೆ, ಚೆನ್ನಾಗಿ ದುಡ್ಡು ಮಾಡ್ತಾರೆ.
ಸಖತ್ ಕಷ್ಟ ಜೀವನ. ನಾವು ಇವಾಗ ಅಪೋಲೋ ಹಾಸ್ಪಿಟ್ಲ್ ಹತ್ರ ಇದ್ದೀವಿ. ಏನು ನಡೀತಾ ಇದೆ ಗೊತ್ತಿಲ್ಲ ಫ್ರೆಂಡ್ಸ್. ಫುಲ್ಲು ತುಂಬ ಕಷ್ಟ ಇದೆ ಜೀವನ. ನೋಡೋಣ, ಬೇಗ ಸರಿ ಹೋಗ್ಬೋದು. ಯಾರು ಒಳ್ಳೆ ಮಿನಿಸ್ಟ್ರುಗಳು ಬಂದರೆ ಸರಿ ಹೋಗುತ್ತೆ. ಆ್ಯಕ್ಚುಲಿ ಏನಂದರೆ ಈ IAS ಎಲ್ಲ ಓದಿರ್ತಾರಲ್ಲ ಅಂಥವ್ರನ್ನ ಮಾಡಬೇಕು MLAಗಳನ್ನ. ಯಾಕಂದರೆ ಅವರು ಎಲ್ಲ ಓದಿರ್ತಾರೆ ಮತ್ತು ಜನರುಗಳ ಕಷ್ಟ ಅವ್ರಿಗೆ ಗೊತ್ತಿರುತ್ತೆ. ಈ ನಮ್ಮ MLAಗಳು ಯಾರು ಗೊತ್ತಾಗಿರೋದು ಕಳ್ಳರು, ರೌಡಿಗಳು, ಇಂಥವರೇ ಆಗಿರೋದು MLAಗಳು. ಇವ್ರನ್ನೆಲ್ಲ ಕರ್ಕೊಂಡೋಗಿ ಕೂರ್ಸರು ಇನ್ನೇನು ಮಾಡ್ತಾರೆ? ಕಳ್ತನ ಮಾಡ್ತಾರೆ, ತಿರ್ಗಾ ರೌಡಿಸಮ್ ಮಾಡ್ತಾರೆ. ನಾನು ಹೇಳ್ದಂಗೆ ನೀನು ಕೇಳಬೇಕು, ಮುಚ್ಕೊಂಡು ಇಷ್ಟು ಕೊಟ್ಬಿಟ್ಟು ಹೋಗು, ಇಷ್ಟು ಕೆಲಸ ಮಾಡಿಸ್ಕೊಂಡು ಹೋಗು, ಆ ಥರ ಮಾಡಿಟ್ಟವ್ರೆ. ಆಮೇಲೆ ನಮ್ಮ ಜನನೂ ಸರಿ ಇಲ್ಲ, ಎಲ್ಲ ಬರೀ ಲಂಚ ಕೊಟ್ಟು ಅಭ್ಯಾಸ ಮಾಡ್ಬಿಟ್ಟವ್ರೆ. ಏನಕ್ಕೆ ಕೊಡಬೇಕೋ ಏನಕ್ಕೋ ನಿನ್ನ ಅಮ್ಮನ ಅಂತಂದರೆ ಅವಾಗ ಸುಮ್ಮನಿರ್ತಾರೆ, ಕೇಳೋದು ಇಲ್ಲ. ಕೆಲಸ ಬೇಗ ಆಗ್ಬೇಕಲ್ಲ, ಇಲ್ಲಾಂದ್ರೆ ಅವ್ರು ಸತಾಯಿಸ್ತಾರಂತೆ. ಇವತ್ತಿಲ್ಲ ನಾಳೆ ಬನ್ನಿ, ನಾಳೆ ಇಲ್ಲ ಆಚೆ ನಾಳಿದ್ದು ಬನ್ನಿ, ಹಂಗೆ ಹಿಂಗೆ ಅಂತ. ಸೊ ಅದಕ್ಕೆ ಲಂಚ ಕೊಟ್ಟು ಮಾಡಿಸ್ಕೋತಾರೆ. ನೀವು ಗೌರ್ಮೆಂಟ್ ಅವರು ಹಿಂಗೆ ಟೈಮ್ ಲೈನ್ ಇಡಬೇಕು. ಇಂಥ ಕೆಲ್ಸಕ್ಕೆ ಇಷ್ಟು ದಿನದಲ್ಲಿ ಆಗಲೇಬೇಕು, ಇಲ್ಲ ಅಂದರೆ ಅವನ್ನ ಸಸ್ಪೆಂಡ್ ಮಾಡಬೇಕು. ಏನು ಮಾಡಲ್ಲ, ಸುಮ್ಮನೆ ಅವನು ಲಂಚ ಹೊಡೆಯವನ್ನ ಬಿಟ್ಬಿಡೋದು. ಸುಮ್ಮನೆ ಲಂಚ ಹೊಡಿತಾ ಇರೋದು, ಕೆಲಸಗಳು ಅದು ಡಿಲೇ ಆಗ್ತಾ ಇರುತ್ತೆ. ಲಂಚ ಕೊಡೋರಿಗೆ ಬೇಗ ಕೆಲಸ ಆಗುತ್ತೆ. ಇಷ್ಟೆಲ್ಲ ಮಾತಾಡಿ ಏನು ಪ್ರಯೋಜನ ಇಲ್ಲ ಅಂತೀರಾ? ನನಗೂ ಹಂಗೆ ಅನಿಸ್ತೈತೆ. ಎಲ್ಲರಿಗೂ ಗೊತ್ತಿರೋದೇ ಇದು. ಎಷ್ಟು ವರ್ಷದಿಂದ ನೋಡ್ಕೊಂಬತ್ತಾ ಇದ್ದೀರಾ. ಏನೋ ಬಿಡಿ ಫ್ರೆಂಡ್ಸ್, ನಮ್ಗೆ ಎಕ್ಸ್ಪೀರಿಯನ್ಸ್ ಆದಾಗ ಬೈಕತ್ತೀವಿ ಅಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ಹೋರಾಟ ಅಂತೂ ಏನೂ ಮಾಡಲ್ಲ, ಸುಮ್ಮನೆ ಹಿಂಗೆ ಅದ್ರ ಬಗ್ಗೆ ಮಾತಾಡ್ಕೊಂಡಿರೋದಷ್ಟೇ. ಹೋರಾಟ ಮಾಡಿದ್ರೆ ಏನು ಪ್ರತಿಫಲ ಸಿಗಲ್ಲ. ಯಾಕಂದ್ರೆ ಇಬ್ರ ಇರೋದು ಕರಪ್ಟೆಡ್, ಎಲ್ಲರೂ ಕರಪ್ಟೆಡ್ ಫುಲ್ಲು. ಇಡೀ ಗೌರ್ಮೆಂಟ್ ಆಫೀಸಿಂದ ಹಿಡ್ದು ಎಲ್ಲರೂ ಯಾರ್ಯಾರು ಅವರೇ, ಪೊಲೀಸ್ಗಳು, MLAಗಳು, MP ಗಳು, ಇದು ಸ್ಟೆಪ್ ಬೈ ಸ್ಟೆಪ್ಪು ಕೆಳಗಿಂದ ಮೇಲ್ವರ್ಗು ಗೌರ್ಮೆಂಟ್ ಆಫೀಸ್ಗಳು ಎಲ್ಲರೂ ಕರಪ್ಟೆಡ್. ನಾವು ಅವ್ರ ಹತ್ರ ಏಮಿ ಪೀಕಲ್ಲೇ ಇದು, ಏನು ಕಿತ್ಕೊಳಕ್ಕಾಗಲ್ಲ. ಇಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಓಕೆ, ಬಾಯ್. ಮೇ ಬಿ ಒಂದು 10 minutes ಆಗಿರ್ಬೋದು ವಿಡಿಯೋ. 10 minutesಲ್ಲಿ ಏನೇನು ಹೇಳಬೇಕು ಅಷ್ಟು ಹೇಳಿದ್ದೀನಿ. ಸೊ ನೋಡೋಣ ನೆಕ್ಸ್ಟ್ ಇನ್ನು ಯಾವುದೇ ರೀತಿ ಏನೇನು ಕರಪ್ಷನ್ ನಡೀತಿದೆ ಅವೆಲ್ಲ ಮೈಂಡಿಗೆ ಯೋಚನೆ ಬಂದರೆ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಓಕೆನಾ? ಬಾಯ್, ಟೇಕ್ ಕೇರ್.